ಅವರು ಒಂದು ಆರ್ಡರ್ ಮಾಡಿರೋದು ಜುಲೈ 15ನೇ ತಾರೀಕು ನೀವು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಧರ್ಮಸ್ಥಳ ಠಾಣೆಯಲ್ಲಿ, ಅದನ್ನ SIT ಗೆ ವರ್ಗಾವಣೆ ಮಾಡಿದಾರಂತೆ. ಅದ್ ಗೊತ್ತಾಯ್ತಾ ನಿಮ್ಗೆ? ಅನನ್ಯ ಭಟ್ DGP ಟಾಪ್ ಮೋಸ್ಟ್ ಪೊಲೀಸ್ ಆಫೀಸರ್ ಅವರು ನಿಮ್ಮ ಮನವಿಯನ್ನ, ನಿಮ್ಮ ದೂರನ್ನ SIT ಗೂ ಕೂಡ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂದ್ರೆ ನೀವು ಕೋಪರೇಟ್ ಮಾಡ್ಬೇಕಲ್ಲ, ನಿಮ್ಮ ಹತ್ರ ಏನಾದ್ರು ಸಾಕ್ಷಿಗಳು ಇರ್ಬೇಕಲ್ಲ. ಇಲ್ಲ ಒಂದ್ ನಿಮಿಷ, ಅಟ್ಲೀಸ್ಟ್ ಕೊಡ್ತೀನಿ ಸರ್. ನಾನು ಎಲ್ಲೂ ನಾನು ಕೇಳ್ತಾ ಇರೋದು ಒಂದು ನಿಮಿಷ. ನನ್ನ ಫೈನಲ್ ಇದಿರೋದು ನನ್ನ ಮಗಳ ಆಸ್ತಿ ಅಷ್ಟೇ. ನಾನು ಇನ್ವೆಸ್ಟಿಗೇಷನ್ DG ಆಗಿರ್ಲಿ IG ಆಗಿರ್ಲಿ ಕೊಟ್ಟಿದ್ರು ನಾನು ಅಲ್ಲಿ ಕೇಳೋದು, ಅವ್ರು ಕೇಳಿದವಾಗ ನಾನು ಕೊಡ್ತೀನಿ. ಒಂದು ಲಾಸ್ಟ್ ಪ್ರಶ್ನೆ ಮೇಡಮ್, ನೀವು ಏನೇ ಉತ್ತರ, ನಾನು ಹೇಳೋದು ನನ್ನ ಸ್ಟೆಬಿಲಿಟಿ ಇರೋದು ಒಂದೇ. ನನ್ನ ಮಗಳ ಆಸ್ತಿ ಸಿಕ್ಕಿದರೆ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ ಅವಳನ್ನು ಏನು ಮಾಡಬೇಕು ಅದು ನನ್ನ ಮನಸ್ಸಲ್ಲಿ ಕುರಿತಾ ಇದೆ, ನನ್ನ ಆತ್ಮಕ್ಕೆ ಕುರಿತಾ ಇದೆ. ನಾನು ದಿನ ಮಲ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದನ್ನು ನಾನು ಬೇರೆಯವರ ಮುಂದೆ ವ್ಯಕ್ತಪಡಿಸೋಕ್ಕಾಗಲ್ಲ.